ನಮಸ್ಕಾರ. ಈ ನೆಲದ ದುರ್ದೈವವೋ ಅಥವಾ ನಮ್ಮ ಹಣೆ ಬರಹೋ ನಮ್ಮ ಗ್ರಾಚಾರವೋ ಗೊತ್ತಿಲ್ಲ. ಇಲ್ಲಿಗೆ 5 ವರ್ಷದ ಹಿಂದೆ ಒಂದು ಲೋಕಸಭಾ ಚುನಾವಣೆ ನಡೀತು. ಅದು ಯಾರನ್ನೋ ಒಬ್ಬರನ್ನ ಸಂಸದರನ್ನಾಗಿ ಮಾಡಿ ದೆಹಲಿಗೆ ಕಳಿಸ್ಲಿಕ್ಕೆ ನಡೆದಂಥ ಚುನಾವಣೆ ಖಂಡಿತ ಅಲ್ಲ. ಒಂದು ಸ್ವಾಭಿಮಾನದ ದೊಡ್ಡ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಅಂಬರೀಷ್ ಅಣ್ಣವರ ಶ್ರೀಮತಿ ಸುಮಲತಾ ಮೇಡಮ್ ಅವರು ಏಕಾಂಗಿಯಾಗಿ ಅಂಬರೀಷ್ ಅಣ್ಣವರ ಅಭಿಮಾನಿಗಳ ಅಪೇಕ್ಷೆ, ಈ ಜಿಲ್ಲೆಯ ಜನತೆಯ ಆಶಯಗಳು ಅವಕ್ಕೆಲ್ಲ ಸ್ಪಂದಿಸ್ತಾ ಬಂದು ಇಲ್ಲಿ ಅಭ್ಯರ್ಥಿ ಆದರು. ಆ ಸಂದರ್ಭಕ್ಕೆ ನಾವು ಅವರ ಪರವಾಗಿ ನಿಂತ್ಕೊಂಡು ಕಾರಣ ಒಂದೇ, ಸುಮಲತಾ ಮೇಡಮ್ ಅವ್ರನ್ನ ಗೆಲ್ಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎದುರಾಳಿ ಅಭ್ಯರ್ಥಿ ನಮ್ಮ ಜಿಲ್ಲೆಯವರಲ್ಲ, ಹೊರಗಡೆಯವರು, ಅವ್ರನ್ನ ಸೋಲಿಸಬೇಕು ಅಂತಲೇ ಇಡೀ ಜಿಲ್ಲೆಯ ಜನತೆ ಅವ್ರ ಪರವಾಗಿ ನಿಂತು ಕೆಲಸ ಮಾಡ್ತು. ಅಂದರೆ ಎದುರಾಳಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಯಾರು ಓಟ್ ಹಾಕಲೇ ಇಲ್ಲ ಅಂತಲ್ಲ, ದೊಡ್ಡ ಸ್ಪರ್ಧೆ ನಡೀತು. ನಿಖಿಲ್ ಕುಮಾರಸ್ವಾಮಿ ಅವ್ರ ತಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಸರ್ಕಾರವೇ ಅವ್ರ ಜೊತೆಗಿತ್ತು, ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿತ್ತು. BJP ಬೆಂಬಲ ಕೊಟ್ಟಿತ್ತು ಯಾರಿಗೆ? ಸುಮಲತಾ ಅವರಿಗೆ. ಕರ್ನಾಟಕ ಸರ್ವೋದಯ ಪಕ್ಷ ಪೂಜ್ಯ ಪುಟ್ಟಣ್ಣಯ್ಯನವರ ನೇತೃತ್ವದಲ್ಲಿದ್ದಂಥ ಕರ್ನಾಟಕ ಸರ್ವೋದಯ ಪಕ್ಷ, ಅವರ ಪುತ್ರರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಪ್ರಸ್ತುತ ಶಾಸಕರು ಮೇಲ್ಕೋಟೆಯಲ್ಲಿ, ಅವರು ಕೂಡ ಜೊತೆಗೆ ಸಾಥ್ ಕೊಟ್ಟಿದ್ರು. ವಾಸ್ತವನ ಬಿಸಿ ನೋಡಿದಾಗ ನಾನೊಬ್ಬ ಮಂಡ್ಯ ನೆಲದ ಸಾಮಾನ್ಯ ನಾಗರಿಕನಾಗಿ ಚಿಂತನೆ ಮಾಡಿದ್ದು, ನನ್ನಂಥ ಲಕ್ಷಾಂತರ ಮಂದಿ ಚಿಂತನೆ ಮಾಡಿದ್ದು, ಈ ಜಿಲ್ಲೆಗೆ ಹೊರಗಿನವರ ನಾಯಕತ್ವದ ಅಗತ್ಯವಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಸುಮಲತಾ ಮೇಡಮ್ ಅವರ ಪರವಾಗಿ ನಿಂತು. ಒಂದು ನಡುವೆ ಒಂದು ಮಾತನ್ನು ನಾನು ಹೇಳಲೇಬೇಕು. ನನ್ನಂಥದ್ದು ಎಷ್ಟು ಜನ, ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ. ನಾನು ಒಬ್ಬನಿಂದ ಏನು ಸುಮಲತಾ ಮೇಡಮ್ MP ಆಗಿಲ್ಲ. ಇವತ್ತು JDSನವರು ಕಾಂಗ್ರೆಸ್ನವರು ಬೆನ್ನಕ್ಕೆ ಚೂರಿ ಹಾಕ್ಬಿಟ್ರು, ಮೈತ್ರಿ ವಿರುದ್ಧ ಕೆಲಸ ಮಾಡಿಬಿಟ್ರು, ಸುಮಲತಾ ಗೆದ್ದುಬಿಟ್ರು ಅಂತ JDS ಪಕ್ಷದವ್ರು ಆಪಾದನೆ ಮೊನ್ನೆ ತನಕ ನಿಂತು. ಇವತ್ತೊಂದು ಹೊಸ ವರಸೆ ಏನಪ್ಪ ಅಂದರೆ, ಸುಮಲತಾ ಮೇಡಮ್ ರಾಜಕೀಯ ಬಿಟ್ಟೇನೋ ಮಂಡ್ಯ ಬಿಡಲ್ಲ, ರಾಜಕೀಯ ಬಿಟ್ಟೇನೋ ನನ್ನ ಸ್ವಾಭಿಮಾನ ಬಿಡಲ್ಲ ಅಂತ ಹೇಳ್ತಿದ್ರು. ಸುಮಲತಾ ಮೇಡಮ್ ಅವರ ನಮಸ್ಕಾರ. ಆ ದಿನದ ಸಂದರ್ಭವನ್ನು ನೆನೆಸ್ಕೊಳ್ಳಿ ನೀವು. ನನ್ನಂಥ ಲಕ್ಷಾಂತರ ಜನಗಳು ನಿಮ್ಮಿಂದ ಏನೂ ಕೂಡ ಅಪೇಕ್ಷೆ ಪಡ್ದೇನೆ, ನಿರೀಕ್ಷೆ ಮಾಡ್ದೇನೆ, ಈ ನೆಲದ ಸೊಸೆ ಇವರು ಈ ಜಿಲ್ಲೆಗೇನು ಸಂಬಂಧನೇ ಇಲ್ಲ, ಗೌಡ್ತಿಯಲ್ಲ, ನಿಮ್ಮ ಜಾತಿ ಬಗ್ಗೆ ಮಾತಾಡ್ತಾರೆ, ನಾವು ನಿಮ್ಮನ್ನು ಬಿಟ್ಟುಕೊಡ್ಲಿಲ್ಲ. ಇಂತಿರ್ಪ ಸಂದರ್ಭದಲ್ಲಿ ನಾನವತ್ತು ಕಾಂಗ್ರೆಸ್ JDS BJP ಅಂತ ನಿಮ್ಮ ಪರ ನಿಂತಿಲ್ಲ. ನಾವು ಲಕ್ಷಾಂತರ ಜನ ಯುವಕರು ಅವತ್ತು ಅಂಬರೀಷ್ ಅಣ್ಣ ಹೆಂಡ್ತಿ ಈ ನೆಲದ ಸೊಸೆ ಅಂತ ಗುಡುಗಿದ್ರು. ಈ ಸಂದರ್ಭಕ್ಕೆ ನೀವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ BJPನ ಬೆಂಬಲಿಸ್ತೀನಿ ಅಂತ ಹೇಳಿಕೆ ಮಾಡಿದ್ರಿ, ಪರ ಕೆಲಸ ಮಾಡಿದ್ರಿ. ಯಾರೊಬ್ಬರೂ ಕೂಡ ಜಿಲ್ಲೆಯಲ್ಲಿ ನಿಮ್ಮ ಪರವಾಗಿ, ನಿಮ್ಮ ವಿರುದ್ಧವಾಗಿ ಯಾರೂ ಮಾತಾಡಲಿಲ್ಲ, ಫ್ರೀ ಬಿಟ್ಟಿದ್ರು. ಅದರಲ್ಲಿ ನಾನು ಒಬ್ಬ. ನಿಮ್ಮ ಸಾಂವಿಧಾನಿಕವಾಗಿ ರಾಜಕೀಯ ತೀರ್ಮಾನ ತಗೊಳ್ಳೋದಕ್ಕೆ ನಿಮ್ಮದೇ ಆದ ಒಂದು ಹಕ್ಕು ಬಾಧ್ಯತೆಗಳಿದ್ದಾವೆ ಅಂತ, ಅದು ಸಂವಿಧಾನದ ತಾಕತ್ತು. ಆದರೆ ಇಷ್ಟು ದಿವಸಗಳ ಕಾಲ ನೀವು ಸಮರ್ಸ್ಕ ಬಂದ್ರಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅಂತ ದಯಮಾಡಿ ಕೇಳಿ. ನೀವೀಗ ರಾಜಕೀಯ ಬಿಟ್ಬಿಡ್ತೀರಿ, ನಾನು ಸ್ವಾಭಿಮಾನ ಬಿಡೋದಿಲ್ಲ ಅಂತ ಹೇಳಬೇಕಿತ್ತು. ನೀವು ಹೇಳ್ತೀರಿ ಈ ಕಾಂಗ್ರೆಸ್ ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ ರೀ, JDS ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ ರೀ, BJPಗೂ ನಮಗೂ ಸಂಬಂಧ ಇಲ್ಲ ರೀ. ಈ ಜಿಲ್ಲೆ ಜನಕ್ಕೆ ಇವತ್ತು ಈ ಜಿಲ್ಲೆಯ ಸೊಸೆ ಒಬ್ಬಳಿಗೆ ಅವಮಾನ ಆಯಿತು, ಅನ್ಯಾಯ ಮಾಡ್ತಿದ್ದಾರೆ, ತೇಜೋವಧೆ ಮಾಡ್ತಿದ್ದಾರೆ ಅಂತ JDS ನಾಯಕರು ಕೂಡ ನೀವು ಹೇಳ್ತೀರಿ. JDS ಪಕ್ಷದವ್ರು ಓಟ್ ಕೊಟ್ಟಿದ್ರು ಅಂತ ಗಂಡ JDSಕ್ಕೆ ಅನೌನ್ಸ್ ಮಾಡ್ತಾರೆ, ಹೆಂಡತಿ ಬಂದು ನಿಮ್ಗೆ ಓಟ್ ಹಾಕೋದು, ಹೆಣ್ಣು ಮಕ್ಕಳು ಶಾಪ ತಟ್ಬಿಡ್ತದೆ ಮೇಡಮ್ ಅವರೇ ನಿಮಗೆ. ಇದನ್ನು ನೀವು ಇವತ್ತು ಹೇಳ್ತಿರಲ್ಲ, ನನ್ನ ಜೊತೆ ನಿಂತಿದ್ದು BJP ಮತ್ತು ಮೋದಿ ಅಂತ. ದೊಡ್ಡ ನಮಸ್ಕಾರ ತಾಯಿ. ನಾವು ರಾಜಕಾರಣಕ್ಕೆ ಬೀದಿಗೆ ಬರಬಾರ್ದು, ನಮ್ಮಂಥ ಅಮಾಯಕರು ನಿಮ್ಮಂಥವ್ರ ಪರವಾಗಿ. ನೀವೇನು BJPನ ಒಪ್ಕೊಂಡಿದ್ರು, ಮೋದಿ ಆಡಳಿತ ಒಪ್ಕೊಂಡಿದ್ರು, ನನಗೆ ಅದರ ಅಗತ್ಯ ಇಲ್ಲ. ನನಗೆ ಕಾಂಗ್ರೆಸ್ JDS BJP ಅಗತ್ಯ ಇಲ್ಲ. ಈ ನೆಲದ ನಾಯಕತ್ವ ನಿಮ್ಮನ್ನು ಆರಿಸಿದ್ದೆ ಅವತ್ತು. ನಿಮ್ಮ ಎದುರು ಪ್ರತಿಸ್ಪರ್ಧಿ ಬೇರೆ ಜಿಲ್ಲೆಯವರು ಒಂದೇ ಒಂದು ಕಾರಣಕ್ಕೆ, ಅದು ದಯಮಾಡಿ ನೆನಪಲ್ಲಿ ಇಟ್ಕೋಬೇಕು. ಮತ್ತೊಂದು ವಿಚಾರ ಹೇಳ್ತೀನಿ, ವೈಯಕ್ತಿಕ ವಿಚಾರ, ನನ್ನ ವಿಚಾರ ಹೇಳ್ತೀನಿ. ನಾನು 1989ರಿಂದ ನಾನು ಮತದಾರ ಇದ್ದೀನಿ. ನಾನು ಓಟ್ ಹಾಕಿರೋರು ಗೆದ್ದಿರ್ಬೋದು, ಸೋತಿರ್ಬೋದು.
ನಾನು ಯಾರು ವಿರುದ್ಧ ಓಟ್ ಹಾಕಿದ್ದೀನೋ ಅವರಿಂದ ಹಿಡಿದು ಎಲ್ಲರ ಹತ್ರ ನಾನು ಮಾತಾಡಿದ್ದೀನಿ, ಕಾಫಿ ಕುಡಿದಿದ್ದೀವಿ, ಟೀ ಕುಡಿದಿದ್ದೀವಿ. ಆದರೆ ನಾನು ಯಾವತ್ತೂ ಕೂಡ ನಿಮ್ಮ ಪರವಾಗಿ ನಾನು ಲಕ್ಷಾಂತರ ಓಟ್ ಹಾಕ್ಸಿಲ್ಲ ತಾಯಿ, ಪ್ರಾಮಾಣಿಕವಾಗಿ ನಿಮ್ಮ ಪರ ಕೆಲಸ ಮಾಡಿದ್ದು. ಆದರೆ ಯಾವತ್ತೂ ಕೂಡ ನಿಮ್ಮನ್ನು ನೀವು ಸಂಸದರಾಗಿ ಆಯ್ಕೆ ಆದಮೇಲೆ ಇಡೀ ನನ್ನ ರಾಜಕೀಯ ಬದುಕಿನಲ್ಲಿ ನಾನು ಒಂದೇ ಒಂದು ಮತದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದವನು. ಅದು 400 ಜನತೆಯ ಆಶೀರ್ವಾದ. ಯಾವತ್ತೂ ಕೂಡ ನಿಮ್ಮ ಹತ್ರ ಬಂದಿಲ್ಲ, ಒಂದು ಲೆಟ್ರ್ ಕೊಡಿ, ಒಂದು ರೆಕಮೆಂಡ್ ಮಾಡಿ ಅಥವಾ ಗುತ್ತಿಗೆ, ನನಗೆ ಗೊತ್ತೇ ಇಲ್ಲ, ಗುತ್ತಿಗೆ ಕೆಲಸ ನನಗೆ ಗೊತ್ತಿಲ್ಲ, ಬಂದಿಲ್ಲ. ಯಾಕೆ ಗೊತ್ತಾ, ನನ್ನ ನೆಲದ ಸ್ವಾಭಿಮಾನ ಗೆಲ್ತು ಅಂತ. ನೀವು ಏನೇ ಸಮರ್ಥನೆ ಕೊಟ್ಕೋಬೋದು, ಈ ದೇಶಕ್ಕೆ ಮೋದಿ ಬೇಕೋ ರಾಹುಲ್ ಗಾಂಧಿ ಬೇಕೋ ಅದು ನಿಮ್ಮ ವಿವೇಚನೆ ಬಂದಾಗ ಮಾತಾಡ್ಕೊಳ್ಳಿ. ಕಾಂಗ್ರೆಸ್ನವ್ರು ಯಾರೋ ನನ್ನನ್ನು ಬೇಡ ಅಂದ್ಬಿಟ್ರು ಅಂತ ಹೇಳ್ತೀರಿ. ಅವತ್ತು ನಿಮ್ಮ ಪರವಾಗಿ ನಿಂತಂಥ ಜನತೆಗೆ ನೀವು ಕೊಟ್ಟಂಥ ಪ್ರಶಸ್ತಿ ದೊಡ್ಡ ಬಹುಮಾನಕ್ಕೆ ತಾಯಿ, 1000 ಕಾಲ ಸುಖವಾಗಿರೋ ತಾಯಿ. ಈ ಮಂಡ್ಯದ ನೆಲದ ಸ್ವಾಭಿಮಾನದ ವಿಚಾರನ ದಯಮಾಡಿ ಮಾತಾಡಬೇಡಿ ತಾಯಿ, ನೋವಾಗ್ತದೆ ನಮಗೆ. ರೀ, ಎಷ್ಟು ಜನ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಮ್ಮ ಪರ ಕೆಲಸ ಮಾಡಿದ್ರವ. ಯಾರು ನಿನ್ನನ್ನು ಬೀದಿನಲ್ಲಿ ಅಸಹ್ಯವಾಗಿ ಜಾತಿ ಬಗ್ಗೆ ಆಯ್ತಾ, ನೀವು ಗೆದ್ದ ಮೇಲೆ ನೀವು ಹೇಳ್ತೀರಿ ಒಂದು KDP ಸಭೆ ನಡೆಸಕ್ಕೆ ಬಿಟ್ಕೊಡ್ಲಿಲ್ಲ ಈ JDS ಪಕ್ಷದವರು ಅಂತ. ಪುಣ್ಯಾತ್ಮರು ಮಹಾಶಯರು KRS ಅಣೆಕಟ್ಟು ಬಿರುಕ್ಬಿಟ್ಟಿದೆ ಅಂತ ನೀವು ಹೇಳ್ತೀರಿ, ಅಡ್ಡಾಡ ಮಲಗಿಸ್ಬಿಡ್ರಿ ಅಂತಾರೆ. ಎಂಥ ನಿಕೃಷ್ಟವಾದಂಥ ಪದ. ಈಗ ನೀವು ಅಂತಿಮ ನಿರ್ಧಾರ ಎಲ್ಲಿದೆ ಗೊತ್ತಾ, ದೇಶ ಕಟ್ಟು ವಿಚಾರ. ನೀವು ರಾಜಕಾರಣ ಮಾಡಬೇಕಾ, ನೀವು ಮಧ್ಯೆ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ಯಾವುದೋ ಪಕ್ಷಕ್ಕೆ ನಮ್ದು ಅಭ್ಯಂತರ ಇರಲಿಲ್ಲ. ನೀವು ಹೋಗ್ಬಿಟ್ಟು ಯಾರು ನಿಮ್ಮನ್ನು ಬೀದಿಲಿ ಬಿಟ್ಟಾಗ ಬೀದಿಲಿ ನಿಲ್ಲಿಸಿ ನಿಮ್ಮನ್ನು ಅಪಮಾನ ಮಾಡಿದ್ರು, ನಿಮ್ಮ ಬೆಂಬಲ ಅವ್ರ ಪರವಾಗಿದೆ ಅನ್ನೋದನ್ನ ನನ್ನೊಂದ್ಕೊಂಡು ಮಾತಾಡ್ತಿದ್ದೀನಿ ತಾಯಿ. 1000 ಕಾಲ ಸುಖವಾಗಿರೋ ತಾಯಿ. ಆದರೆ ಈ ಜಿಲ್ಲೆಯ ನೆಲದ ಸ್ವಾಭಿಮಾನಿ ಬಂಧುಗಳು ನಿಮ್ಮನ್ನು ಕ್ಷಮಿಸಲ್ಲ ಮಹಾತಾಯಿ. ನಮಸ್ಕಾರ. ಹೆಣ್ಮಕ್ಳು ಶಾಪ ಹೆಣ್ಮಕ್ಳಿಗೆ ತಟ್ಟಬಾರ್ದು. ಹೆಣ್ಣು ಮಕ್ಕಳು ಕಣ್ಣೀರು ಹಾಕೊಂಡ್ರು, ಅವತ್ತು ಮನೆಯಲ್ಲಿ ಪ್ರತಿ ಕುಟುಂಬದಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕೊಂಡ್ರು ನಿಮಗೋಸ್ಕರ. ಯಾಕೆ ತಾಯಿ ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ? ನಮಸ್ಕಾರ ತಾಯಿ. ಒಂದು ವಿಚಾರ ಹೇಳ್ತೀನಿ, ಈ ನೆಲ ಎಂತೆಂಥ ಮಹನೀಯರನ್ನ ಕಳ್ಕೊಂಡಿದೆ ಗೊತ್ತಾ. ಅಂಬರೀಷ್ ಅಣ್ಣನ ಸೋಲು ಗೆಲುವಿನ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 2 ಬಾರಿ ಸಂಸದರು, ಒಮ್ಮೆ ಸೋತರು. ಜನತಾದಳದಿಂದ ಒಮ್ಮೆ ಸಂಸದರು, ಜನತಾದಳದಿಂದ ಶಾಸಕರಾಗಿ ವಿಧಾನಸಭೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸೋತರು, ರಾಮನಗರದಲ್ಲಿ ಆರಂಭದಲ್ಲೇ ಸೋತರು. ಅದನ್ನು ಮೀರಿ ನನ್ನ ನೆಲದ ನಾಯಕನಿಗೆ ಅವಮಾನ ಆಯಿತು ಅಂತ ಇಡೀ ಜಿಲ್ಲೆ ಜನ ಪಕ್ಷಾತೀತವಾಗಿ ಬೆಂಬಲಿಸಿದ್ರು. ಅವತ್ತು ಫಸ್ಟು ಮಂಡ್ಯದಲ್ಲಿ ಬಂದ್ಬಿಟ್ಟು ಅವರು ಸಂಸತ್ ಚುನಾವಣೆಗೆ ನಿಂತ್ಕೊಂಡಾಗ ತಾಯಿ, ದೊಡ್ಡ ದೀರ್ಘದಂಡ ನಮಸ್ಕಾರ ತಾಯಿ. ಸದಾ ಸುಖಿಯಾಗಿರು ತಾಯಿ. ನನ್ನವ್ವ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.